ಅಲ್ಲೇ ಅಲ್ಲಿ ಒಳಗಡೆ ಕರ್ಕೋಗಿರೋ ಈ ಕಡೆ ಬನ್ನಿ ಸ್ವಲ್ಪ. ಡಾಕ್ಟರ್ ಎಸ್ ರಾಘವೇಂದ್ರ ಗೌಡರು, ರಾಜ್ಯಾಧ್ಯಕ್ಷರು, ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ. ನಾವಿಂದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಕೊಣನೂರು ಹೋಬಳಿ ಕೆಎಬ್ಬೂರು ಗ್ರಾಮದಲ್ಲಿದ್ದೀವಿ. ಇವತ್ತು ಏನು ನಮ್ಮ ಕೆಎಬ್ಬೂರು ಗ್ರಾಮದ ವಾಸಿಗಳಾದ ಸುಂದರೇಶ್ ಅಂತೇಳಿ ಇವ್ರ ಹೆಸರು, ಇವ್ರ ತಂದೆ ಹೆಸರು ದೇವೇಗೌಡರು. ಇವರ ಮಕ್ಕಳು, ಇವರ ಇಡೀ ಕುಟುಂಬಕ್ಕೆ ಮಕ್ಕಳು, ಮೊಮ್ಮಕ್ಕಳು, ಇವರ ಪತ್ನಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಏನು ಇವತ್ತು ಗ್ಯಾಸ್ ಬ್ಲಾಸ್ಟ್ ಆಗಿ ಅವಘಡ ಆಗಿ ಇವತ್ತು ಈ ಮನೆ ಸಂಪೂರ್ಣವಾಗಿ ಧ್ವಂಸಾಗಿದೆ. ಈ ಒಂದು ವಿಚಾರ ಈಗಾಗಲೇ ಎಷ್ಟು ಗಂಟೆಗೆ ಆಗಿದ್ದು? ಬೆಳಗ್ಗೆ 9 ಗಂಟೆಗೆ ಆಗಿದೆ. ಆದರೆ ತಾಲೂಕಿನ ಕಂದಾಯ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರರು, ವಿ ಆಗ್ಬೋದು, ಆರ್ ಐ ಆಗ್ಬೋದು, ಇನ್ನೂ ಬಂದಿಲ್ಲ. ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ, ಕಷ್ಟ ಅನ್ನೋದು ಹೇಳಿ ಕೇಳಿ ಬರೋಲ್ಲ. ಇವತ್ತು ಈ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ, ನಷ್ಟವಾಗಿದೆ. ಇವ್ರಿಗೆ ಇದಕ್ಕೆ ಇನ್ಯಾವುದೇ ಮನೆ ಇಲ್ಲ, ಇದು ಒಂದೇ ಮನೆ ಇರೋದು. ಹೀಗಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಏನು ಕೇಳ್ತೀವಿ ಅಂದರೆ ಅಧಿಕಾರಿಗಳಿಗೆ, ಈ ಥರ ಒಂದು ಗ್ಯಾಸ್ ಬ್ಲಾಸ್ಟ್ ಆಗಿ ಇಷ್ಟೊತ್ತಾದರೂ ಕೂಡ ಯಾರೂ ಬಂದಿಲ್ಲ ಅಂದರೆ ನಮಗೆ ಭಾರಿ ಬೇಜಾರು ಸಂಗತಿ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಈ ಒಂದು ಗ್ಯಾಸ್ ಬಂದು ಇವ್ರಿಗೆ ಏನು ನಷ್ಟ ಆಗಿದೆ, ಇವ್ರಿಗೆ ಏನು ತೊಂದರೆಗಳಿದ್ದಾರೆ, ಈ ಮನೆಗೆ ಏನು ಸರ್ಕಾರದಿಂದ ಸಿಗುವಂಥ ಪರಿಹಾರ ಕೊಡಬೇಕಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದು ಈ ಒಂದು ಗ್ರಾಮದ ಈ ಒಂದು ಸುಂದರೇಶ್ ಅವರ ಕುಟುಂಬದವ್ರಿಗೆ ಏನಾಯಿತು ವಿಡಿಯೋ ಆಗ್ತೈತಲ್ವಾ? ಹಾಂ, ವಿಡಿಯೋ ಆಗ್ತಿದೆ. ಹೀಗಾಗಿ ಈ ಒಂದು ವಿಚಾರ ಸಂಪೂರ್ಣ ಗ್ರಾಮಸ್ಥರೆಲ್ಲ ಇಲ್ಲ, ತುಂಬ ಮಕ್ಕಳಿಗೆಲ್ಲ ಗಾಯ ಆಗಿದೆ. ಮಕ್ಕಳಿಗೆ ಮಕ್ಕ ತಲೆ ಎಲ್ಲ ಸುಟ್ಟೋಗಿದೆ. ಮಕ್ಕಳಿಗೆ, ಇವರ ಪತ್ನಿಗೆ, ಮತ್ತೆ ಇವ್ರ ಮಕ್ಕಳಿಗೆ, ಸೊಸೆಯರಿಗೆ ಮತ್ತು 12 ವರ್ಷ ಇಷ್ಟು ಈ ಒಂದು ಸ್ಥಿತಿನ ನಾವು ಕಣ್ಣಾರೆ ನೋಡಿ ತುಂಬ ಬೇಜಾರಾಯಿತು. ಇದಕ್ಕೆ ಸಂಬಂಧ ಇವ್ರಿಗಾಗಿರುವಂಥ ಒಂದು ಗ್ಯಾಸ್ ಬ್ಲಾಸ್ಟ್ ಆಗಿ ಸಂಪೂರ್ಣ ಮನೆ ಧ್ವಂಸ ಆಗಿರೋದ್ರಿಂದ ಇದಕ್ಕೆ ಸಿಗುವಂಥ ಹಾಗೆ ನೋಡಿ ಈ ಥರ ಹಾಂ, ಬಂದೆ. ಒಂಚೂರು ಹಿಂಗೆ ಬನ್ನಿ. ಒಳಗಡೆ ಮೇಲೆ ಅಟ್ಟದ ಮೇಲೆ ನೋಡಿದ್ರೆ ಸರಿ ಹಿಂಗೆ ಬನ್ನಿ. ಅಷ್ಟೇ ಎಸ್ಬಿಡ್ತದೆ, ಬಾಂಬಿನ ಜಾಸ್ತಿ ಎಸ್ತಾರೆ. ಪೆಟ್ರೋಲ್ ಆದರೆ ಇಲ್ಲಿ ಕಟ್ಟಿಗೆ ಅಲ್ಲಿ ಗಂಟೆ ಹರ್ಕೋಯ್ತಾರೆ, ಒಂದೇ ಸಲ ಹಿಂಗೆ ಹರ್ಕೋಯ್ತದೆ. ಗ್ಯಾಸ್ ಹಂಗಲ್ಲ, ಎಲ್ಲ ಒಂದು ಚೂರು ಇಲ್ಲಿ ಗಂಟೆ ಸ್ಪ್ರೆಡ್ ಆಗಿರ್ಬೋದು, ಏಕದಮ್ ಒಂದೇ ಸತಿ ಎತ್ಕೊಂಡಾಗ ಭಗ್ಗರುತ್ತೆ. ಸರಿ, ಒಂದು ನಿಮಿಷ ಕಾಣಿಸ್ತೀವಿ.